ಮಾತಾಡಿ ಸಮಥಿಂಗ್ ಏನೋ ಮಾಡ್ತಾರ. ಯಾರ ದಾಹದಿಂದ ಆಸಕ್ತಿಯಿಂದ ಇಲ್ಲ ಇವತ್ತು ನಾನು ದೇವ್ರು ನೋಡ್ಲೇಬೇಕು, ದೇವ್ರು ಇವತ್ತು ನನ್ನ ಮುಟ್ಲೇಬೇಕು, ದೇವ್ರ ನನ್ನೊಟ್ಟಿಗೆ ಮಾತಾಡ್ಲೇನೆ ಬೇಕಂತ ನೀವು ಬಂದಿದ್ರೆ ದೇವ್ರು ಖಂಡಿತವಾಗ್ಲಿ ನಿಮ್ಮ ಹತ್ರ ಮಾತಾಡ್ತಾರ. ದೇವ್ರು ಖಂಡಿತವಾಗ್ಲೂ ನಿಮಗೆ ಕಾಣಿಸ್ಕೊಳ್ತಾರ. ದೇವ್ರು ಖಂಡಿತವಾಗ್ಲೂ ನಿಮ್ಮನ್ನ ಕಟ್ಟೆಗಳಿಂದ ಬಿಡಿಸಿರ್ತಾರ. ಅಲ್ಲೆಲ್ಲೋಯ ಒಂದು ವೇಳೆ ನಿನ್ನ ದುಃಖದಲ್ಲಿ ಬಂದಿರ್ಬೋದು, ಒಂದು ವೇಳೆ ನಿನ್ನ ರೋಗದಲ್ಲಿ ಬಂದಿರ್ಬೋದು, ಒಂದು ವೇಳೆ ನಿನ್ನ ಸಾಲದಲ್ಲಿ ಬಂದಿರ್ಬೋದು, ಒಂದು ವೇಳೆ ದುರಾತ್ಮನ ಪೀಡಿತದಿಂದ ಇಲ್ಲಿ ಬಂದಿರ್ಬೋದು, ಒಂದು ವೇಳೆ ಕುಟುಂಬದಲ್ಲಿ ಸಮಾಧಾನ ಶಾಂತಿ ಇಲ್ದಿರ ನೀನು ಇಲ್ಲಿ ಬಂದಿರ್ಬೋದು. ನಿನ್ನ ಈ ವಿಷಯಗಳದು ಏನೇ ಆಗಿರ್ಲಿ, ನನ್ನ ದೇವರಿಗೆ ನಥಿಂಗ್, ನನ್ನ ದೇವರಿಗೆ ಏನೂ ಇಲ್ಲ. ನನ್ನ ದೇವರಿಗೆ ದೊಡ್ಡ ಮ್ಯಾಟ್ರೇ ಅಲ್ಲ ಆ ವಿಷಯಗಳಲ್ಲ. ನೀನ್ ಹೃದಯದಿಂದ ಕರೆಯೋದಾದ್ರೆ, ನೀನ್ ಹೃದಯದಿಂದ ಒಪ್ಪಿಸಿಕೊಡೋದಾದ್ರೆ ಅವನ ಅಂತರ್ಭಾಗವನ್ನು ನೋಡಿ ಪ್ರತಿಫಲವನ್ನು ಕೊಡುವಂತ ದೇವರು. ಅಲ್ಲಲ್ಲೂಯ್ಯ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಅಂತರ್ಭಾಗವನ್ನು ನೋಡಿ ಪ್ರತಿಫಲ ಕೊಡುವಂತ ದೇವರು. ನಿಮ್ಮ ಹೊರಭಾಗವನ್ನು ನೋಡಿ, ನಿಮ್ಮ ಬಣ್ಣ ನೋಡಿ, ನೀವು ಹಾಕೋ ಬಟ್ಟೆ ನೋಡಿ ಈ ಲೋಕ ಕಾಮೆಂಟ್ಸ್ಗಳು ಮಾಡಬಹುದು. ಆದ್ರೆ ದೇವ್ರು ಹೇಳ್ತಾರೆ, ನಾನು ಹೊರಭಾಗವನ್ನು ನೋಡೋ ದೇವರಲ್ಲ, ನಾನು ನಿಮ್ಮ ಅಂತರ್ಭಾಗವನ್ನು ನೋಡುವಂತ ದೇವರು. ಅದಕ್ಕೆ ದೇವ್ರು ಹೇಳ್ತಾನೆ, ಹೊರಗಿಂದ ಒಳಗೆ ಹೋಗುವಂಥದ್ದು ಮನುಷ್ಯನನ್ನ ಹೊಲೆ ಮಾಡೋದಿಲ್ಲ, ಒಳಗಿಂದ ಹೊರಗಡೆ ಬರುವಂಥದ್ದೇ ಮನುಷ್ಯನನ್ನ ಹೊಲೆ ಮಾಡುವಂಥದ್ದು. ಅಲ್ಲಲ್ಲೋಯ್ಯ, ಸರಿ, ದೇವರಿಗೆ ಸ್ತೋತ್ರ. ಇವತ್ತು ಬಿಡುಗಡೆ ಸ್ಪೆಷಲ್ ಆಗಿರ್ತದೆ. ನಿನಗೋಸ್ಕರ ಆದ್ರೂ ಬಿಡುಗಡೆ ಆಗಿಲ್ಲಂದ್ರು ದೇವರ ಮಹಿಮೆ ಪ್ರಖ್ಯಾತಿಗೊಳ್ಳೋದಕ್ಕೋಸ್ಕರವಾಗ್ಲಿ ದೇವರ ಅದ್ಭುತ ಮಾಡಿರ್ತಾನ. ಅಲ್ಲಲ್ಲೋಯ್ಯ, ಕೆಲ ಜನರ ಪಕ್ಕದಲ್ಲಿ ನೋಡ್ರಿ, ಏನ ಬಂದ್ರಿ ಬಿಡ್ಲಿ, ಅವ್ರು ಹೊಂದ್ಕೊಂಡ್ರೆ ಹೊಂದ್ಕೊಳ್ಳಿ, ಒಂದ್ ಬಿಡಿ, ಬೇಗ ಬಿಡ, ಇವ ನಾನು ಹೋಗ್ತೀನಿ ಅಂತ ಕೂತಿದ್ದಾರೆ ಕೆಲ ಜನರು. ಅಂತವ್ರಿಗೆ ಏನ್ ನಡೆಯಲ್ಲ. ಕೋಳಿ ಮೊಟ್ಟೆಯಿಂದ ಒಳಗಡೆ ಮರಿ ಬರ್ಬೇಕಂದ್ರೆ ಆ ಮೊಟ್ಟೆಗೆ ಕೋಳಿಯ ಶಾಗೆ ಬೀಳ್ಬೇಕು. ಆ ಕೋಳಿಗೆ ಶಾಗೆ ಬೀಳ್ಬೇಕಂದ್ರೆ ಆ ಮೊಟ್ಟೆ ಎಲ್ಲೋ ಇದ್ರೆ ಆಗಲ್ಲ, ಆ ಮೊಟ್ಟೆ ಕೋಳಿ ಕೆಳಗಡೆನೆ ಇರ್ಬೇಕು. ಅಲ್ಲೇಲೂಯ್ಯ. ಇಲ್ಲಿ ಸರ್ವಶಕ್ತನ ಅವನ ರೆಕ್ಕೆ ಚಾಚಲ್ಪಟ್ಟಿದೆ. ಸರ್ವಶಕ್ತನ ರೆಕ್ಕೆಯಲ್ಲಿ ಆಸಕ್ತಿಯಿಂದ ಕೂಳಲ್ಪಟ್ಟಂತ ಕೆಲವು ವ್ಯಕ್ತಿಗಳ ಮೇಲೆ ಒಂದು ವಿಶೇಷವಾದ ದೈವ ಮಹಿಮೆ ಶಕ್ತಿ ಇಲ್ಲಿ ಪ್ರಕಟವಾಗಲಿಕ್ಕಾಗಿ ಹೋಗ್ತಾ ಇದೆ. ಪ್ರಾರಂಭದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ದೇವರ ರೆಕ್ಕೆಯಲ್ಲಿ ಚಾಚಲ್ಪಟ್ಟಿದೆ. ಪರತ್ಪರನ ಮೊರೆ ಹುಕ್ಕುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾನೆ. ಅಲ್ಲೇಲೂಯ. ಇವತ್ತು ನೀನು ಇಲ್ಲಿ ಅವನ ನಂಬಿ ಬಂದಿದ್ರೆ ನೀನು ಇವತ್ತು ಬರಿಗೆಲ್ಲ ಕಳಿಸಲ್ಲ. ಅಲ್ಲೇಲೂಯ. ಇವತ್ತು ನೀನು ಅವನ ಮೇಲೆ ಭರವಸೆ ಇಟ್ಟು ಬಂದಿದ್ರೆ ಆ ಭರವಸೆ ಯಾವತ್ತಿಗೂ ವ್ಯರ್ಥವಾಗಲ್ಲ. ಅಲ್ಲೇಲೂಯ. ದೇವರು ಮಾತಾಡುವಾಗ ದೇವರ ಶಕ್ತಿಗಾಗಿ, ದೇವರ ಮಾತುಗಾಗಿ, ದೇವರ ಮಹಿಮೆಗಾಗಿ ನಿಮ್ಮನ್ನೇ ನೀವು ಸಂಪೂರ್ಣವಾಗಿ ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಡುವಾಗ ಅವನ ಶಕ್ತಿ ನಿನ್ನ ಒಳಗಡೆ ಮಾಡಬೇಕಾದ ಕಾರ್ಯಗಳನ್ನು ಮಾಡಿ ಮುಗಿಸಿರುತ್ತೆ. ಹಲ್ಲೆಲೂಯ. ಎರಡು ಸಾಕ್ಷಿ ಹೇಳ್ತೀನಿ. ಎರಡು ಸಾಕ್ಷಿ ಹೇಳಿ ನಂತರವಾಗಿ ನಾನು ಪಟ್ಟಂತ ದೇವರ ಆಲೋಚನೆ ಕಡೆಗೆ ಓಡೋಗ್ತೀನಿ. ಹಲ್ಲೆಲೂಯ. ಇದು ನಿಮ್ಮ ಭರವಸೆಗಾಗಿ, ನಿಮ್ಮನ್ನ ಹುಮ್ಮಸ್ಸಿನಲ್ಲಿ ತುಂಬಿಸುವುದಕ್ಕೋಸ್ಕರವಾಗಿ ಈ ಎರಡು ಸಾಕ್ಷಿಗಳನ್ನು ಹೇಳಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ಒಂದನೇದಾಗಿ, ಮೊನ್ನೆ ನಮ್ಮ ಮನೆಗೆ ಒಬ್ಬರು ಪಾಸ್ಟರ್ ಮಗ ಬಂದಿದ್ರು. ನಮ್ಮ ಮನೆಗೆ ಬರಬೇಕೆಂಬುದಾಗಿ ನೆನೆಸುವಾಗೆಲ್ಲ ಅನೇಕ ತಡೆಗಳು, ಅಡ್ಡಿಗಳು. ಅವತ್ತು ಕೂಡ ಬರಕ್ಕಾಗಿರ್ಲಿಲ್ಲ. ಆದ್ರೂ ಕೂಡ ಅವ್ರು 8 ಗಂಟೆ ಮೇಲೆ 8:30 ಮೇಲೆ ಬಂದಿದ್ರು. ಬರಲ್ಲ ಅಂತೇಳಿ ಸಡನ್ ಆಗಿ ಬಂದ್ಬಿಟ್ರು. ಹಲ್ಲೆಲೂಯ. ಒಂದು ಮಾತು, ನಾ ಬರ್ತೀವಿ ಅಂತ ಹೇಳಿದ್ರೆ ಏನೋ ನಮಗೆಲ್ಲ ಆತದ, ಅಡುಗೆಯನ್ನು ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಕಳಿಸಿದ್ವಿ. ಆದ್ರೂ ಕೂಡ ಊಟ ಮಾಡಿ ಕಳಿಸಿದ್ವಿ. ಬಂದ್ರು, ಏನೋ ಗೊತ್ತಿಲ್ಲ, ನನ್ನ ಸಾಕ್ಷಿಯೆಲ್ಲ ಬೇಕನ್ನಿಸ್ತು. ಯಾಕಂದ್ರೆ ಅವನು ಸೇವಕನ ಮಗ, ಸೇವೆಗಾಗಿ ದೇವರು ಆರಿಸಿಕೊಂಡ್ರ ಮಗ. ಅನೇಕ ಸಾರಿ ಸೇವೆಗಾಗಿ ನೀನ್ ನಡಿ, ಸೇವೆಯನ್ನ ಮಾಡು, ಸೇವೆಗಾಗಿ ಓಡು ಅಂತ ಹೇಳಿದ್ರು ಕೂಡ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಕೆಲಸವನ್ನು ಬಿಟ್ಟುಕೊಡದೆ, ಕೆಲಸದಲ್ಲೇ ಇದ್ದುಕೊಂಡು ಸೇವೆಗೆನ್ನ ಇಳಿಯದೆ, ನನ್ನ ಮೂಲಕವಾಗಿ ಕೂಡ 2-3-4 ಸಾರಿ ದೇವರು ಮಾತಾಡಿ ಕೂಡ ಆತನು ಇಳಿಯದೆ
ಹಾಗೆ ಇದ್ದ ಮನುಷ್ಯ ಬಲ ಸಾಲದೆ ಏನೋ ಹೇಗೋ ಏನೋ ಅಂತೇಳಿ ಭಯಪಡ್ತಾರಂತ ಮನುಷ್ಯ ಮತ್ತೆ ನಾ ಮನೆಗೆ ಬಂದು ಪಾಸ್ಟ್ರೇ ಪ್ರಾರ್ಥನೆ ಮಾಡಿಸ್ಕೊಳ್ಲಿಕ್ಕೆ ಹಾಗೆ ಬಂದಿದ್ದೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇರುವಾಗ, ನೀವು ನಂಬ್ತಿರೋ ಬಿಡ್ತಿರೋ ದೇವರಾತ್ಮ ಮಾತಾಡ್ರು, ನಾನು ನಿನಗೆ ಆಲ್ರೆಡಿ ದೇವರು ಆತನಿಗೆ ಪ್ರವಾದನೆಯ ಸೇವೆ, ದೊಡ್ಡ ಪ್ರವಾದನೆಯ ಸೇವೆ ಅಂತ ಹೇಳಿ ಲಾಸ್ಟ್ ಟೈಮ್ ಮಾತಾಡಿದ್ರು. ಮತ್ತೆ ಅದನ್ನು ಜ್ಞಾಪಕ ಪಡಿಸಿ ದೇವರು ಮಾತಾಡಿದ್ರು, ಇದು ಆ ಪ್ರವಾದನೆ ಸೇವೆ ಜೊತೆಗೆ ದೊಡ್ಡ ರೋಗ ಸೌಖ್ಯದವರ ನಿನ್ನ ಕೈಯಲ್ಲಿ ನಾನು ದೇವರು ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಅಂತ ನಾನು ಹೇಳಿದೆ. ಆ ಹೇಳಿದ ತಕ್ಷಣ ಆತನು ಗೋಳಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಇಲ್ಲಿ ದೇವರ ಅದ್ಭುತ ಮಾಡಿದ್ರೆ ದೇವ್ರು ಬಿಡುಗಡೆ ಮಾಡಿದ್ರೆ ಹಿಂಗೆ ಕೂತಿರ್ತಾರ. ಅಲ್ಲೇಲೂಯ, ದೇವ್ರು ನಿಮ್ಮನ್ನ ಮುಟ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ ಅಂದ್ರೆ, ಹೌದಾ ನಮ್ಮ ಯಜಮಾನ್ರ ಮುಟ್ಟವ್ರು ಬಿಡಿ, ನಮ್ಮ ಗಂಡ ಮುಟ್ಟವನ್ ಬಿಡ್ರಿ, ನಮ್ಮ ಹೆಂಡತಿ ಮುಟ್ಟವಳು ಬಿಡ್ರಿ. ಅಲ್ಲೇಲೂಯ, ಅಲ್ಲೇಲೂಯ. ದೇವ್ರು ಮಾತಾಡುವಾಗ ನಾವು ರಿಸೀವ್ ಮಾಡಬೇಕು. ಅಂತರ್ಭಾಗದಿಂದ ನೀನು ರಿಸೀವ್ ಮಾಡೋದಾದ್ರೆ, ನಿನ್ನ ಅಂತರ್ಭಾಗದಿಂದ ರಿಸೀವ್ ಮಾಡೋದಾದ್ರೆ, ನಿನ್ನ ಅಂತರ್ಭಾಗದಲ್ಲಿ ನಡೆಯುವುದನ್ನು ನೋಡಿ, ನಿನ್ನ ಅಂತರ್ಭಾಗದಲ್ಲಿ ಮಾಡೋ ಸಮರ್ಪಣೆಯನ್ನು ನೋಡಿ, ನನ್ನ ದೇವರ ಅದ್ಭುತಗಳನ್ನ ಮಾಡ್ತಾನ. ಹಲ್ಲೇಲೂಯಾ. ದೇವರ ಅಭಿಷೇಕ ಕೊಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅದು ದೇವರೇ ಮಾತಾಡೋದು. ಅದಕ್ಕೆ ನೀನು ಒಪ್ಪಿಸಿಕೊಂಡು ರಿಸೀವ್ ಮಾಡಕ್ಕೆ ರೆಡಿ ಆದ್ರೆ ನಿನ್ನ ಮೇಲೆ ಅಭಿಷೇಕ ಇಳಿದು ಬರ್ತದೆ. ದೇವ್ರ ಕೃಪಾವರಗಳು ಕೊಡ್ಲಿಕ್ಕಾಗಿ ಹೋಗ್ತಾರೆ, ರಿಸೀವ್ ಮಾಡ್ರಿ ಅಂತ ಹೇಳಿದ್ರೆ ಅದನ್ನ ನೀನು ರಿಸೀವ್ ಮಾಡ್ಬೇಕು. ಹಲ್ಲೇಲೂಯ. ದೇವರು ಮಾತಾಡಿದ್ರು, ಇದು ದೊಡ್ಡ ರೋಗ ಸೌಖ್ಯ ಸೇವೆಯ ವರವನ್ನ ಈಗ ನಾನು ನಿನ್ ಕೈವಶ ಮಾಡುವುದಕ್ಕಾಗಿ ಹೋಗ್ತಾ ಇದ್ದೇನೆ ಅಂತ ಹೇಳಿ ಮಾತಾಡಿದ್ರು. ಕೈ ದೇವ್ರನ್ನ ಹೇಗೆ ಎರಡು ಕೈಗಳು ಹಿಂಗ ಇಟ್ಕೊಂಡು ದೇವರಾತ್ಮ ಮಾತಾಡ್ತಾ ಇರುವಾಗ, ಕೊಡಪ್ಪ ಅಪ್ಪ ವರ ಕೊಡಪ್ಪ ಅಂತ ಕೇಳ್ತಾನ ಅಲ್ತ್ಕೊಂಡು. ಹಲ್ಲೇಲೂಯ. ನಮ್ ಸಭೆಯಲ್ಲಿ ನೀವು ಎಷ್ಟೇ ಬಡ್ಕೊಳ್ರಿ, ಅಳ್ಳಾಡಲ್ಲ. ಹಲ್ಲೇಲೂಯ. ಹೌದಾ? ದೇವ್ರ ಹತ್ರ ಅಭಿಷೇಕ ಇದೆಯಾ? ದೇವ್ರ ಹತ್ರ ಕೃಪಾವರಗಳಿದ್ಯಾ? ದೇವ್ರು ಮಾತಾಡ್ತಾರ, ದೇವ್ರು ಬಿಡಿಸ್ತಾರ ಅಂತ ಕುತ್ಕೊಳ್ತೀವಿ ನಾವು. ಇಲ್ಲಿ ನಿಂತುಕೊಂಡು ದೇವ್ರು ಏನ್ ಮಾತಾಡಿಸ್ತಾರೋ ಅದು ದೇವರೇ ಮಾತಾಡಿಸುವಂಥದ್ದು. ಇದು ಮಾಡ್ತೀನಿ ಅಂತ ಹೇಳಿಸುವಂಥದ್ದು ಅವರೇ. ಆ ಮಾತು ಬರುವಾಗ ಸಡನ್ ಆಗಿ ರಿಸೀವ್ ಮಾಡಿದೆ ಅಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಅದು ಬಿಡುಗಡೆ ಆಗಿರುತ್ತೆ. ಆ ಕೃಪೆ ದೇವ್ರು ನನಗೆ ಕೊಟ್ಟಿರೋದು. ಅರ್ಥ ಆಗ್ತಿದೆ? ಇಲ್ಲಿ ನಿಂತ್ಕೊಂಡು ನಾನು ಏನ್ ಮಾತಾಡ್ತೀನಿ ಅದು ಹಾಗೆ ನಡೆಯುತ್ತೆ, ಅದಾಗೆ ಫಲಿಸುತ್ತೆ. ಆ ಕೃಪೆ ದೇವ್ರು ಕೊಟ್ಟಿದ್ದಾರೆ. ದೇವ್ರು ಮಾತಾಡುವಾಗ ಏನ್ ಮಾತಾಡೋ ರಿಸೀವ್ ಮಾಡ್ರಿ. ಹಲ್ಲೇಲೂಯ. ದೇವರಾತ್ಮ ಹೇಳಿದ ದೊಡ್ಡ ರೋಗ ಸೌಖ್ಯವರ ನಿನ್ ಕೈವಶ ಮಾಡ್ತೀನಿ ಅಂತ ಹೇಳಿ ಮಾತಾಡಿ ಅದನ್ನ ಕೈ ಹೇಳಿದ ತಕ್ಷಣ ಎರಡು ಕೈಗಳು ಹಿಂಗೆ ಇಟ್ಕೊಂಡು ಗೋಳಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಅಪ್ಪ ನನ್ನ ಅಭಿಷೇಕ ಮಾಡಪ್ಪ, ನನ್ನ ವರಗಳಿಂದ ತುಂಬಿಸಪ್ಪ, ನನಗೆ ಅದು ಕೊಡಪ್ಪ ಅಂತ ಕೇಳ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ದೇವರಾತ್ಮ ಹೇಳಿದ ಅವನ ಎರಡು ಕೈಗಳ ಮೇಲೆ ನಿನ್ನ ಕೈ ಇಡು ಅಂತ ಹೇಳಿದ್ರು. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನನ್ನ ಎರಡು ಕೈಗಳು ತೆಗೆದು ಅವನ ಕೈಗಳ ಮೇಲೆ ಇಟ್ಟಿದ ತಕ್ಷಣ ಒದ್ದಾಡ್ಬಿಟ್ಟ ಮನುಷ್ಯ. ಆ ನಂತರವಾಗಿ ಅವನು ಹೇಳ್ದ ಲಾಸ್ಟ್ ಅಲ್ಲಿ, ಪಾಸ್ಟ್ರೇ ಇವಾಗ ನನ್ನ ಕೈ ನಿಲ್ಲಕ್ ಆಗ್ತಾ ಇಲ್ಲ. ಪ್ರೇಯರ್ ಎಲ್ಲ ಆಯ್ತು. ಆ ಕೃಪೆಯನ್ನು ಹೊಂದಿಕೊಂಡ ಪ್ರಾರ್ಥನೆ ಆದ್ಮೇಲೆ ಕೂಡ ಕೈಗೆ ಪ್ರಾರ್ಥನೆ ಎಲ್ಲ ಆಯ್ತು, ಆಮೇಲೆ ಆಯ್ತು, ಕಣ್ಣುಗಳೆಲ್ಲ ಬಿಟ್ಟಿದ್ದಾಯ್ತು, ಆದ್ರೂ ಕೂಡ ಕೈ ಹಿಂಗೆ ಇಟ್ಕೊಂಡಿದ್ದಾನೆ. ನಾನು ಹೇಳಿದೆ, ಯಾಕೆ ಸಾಮ್ ಏನಾಯ್ತು, ಏನಪ್ಪಾ ಏನಾಯ್ತು ಅಂತ ಕೇಳಿದೆ. ಆಗ ಅವನು ಹೇಳ್ದ, ಪಾಸ್ಟ್ರೇ ನೀವು ಪ್ರಾರ್ಥನೆ ಮಾಡಕ್ಕೆ ನಿಂತ್ಕೊಂಡಿದ ತಕ್ಷಣ ಒಂದು ಮಹಿಮೆಯಲ್ಲಿ ಇಳೀತು. ಅವಾಗ ಕೈ ಭಾರ ಸ್ಟಾರ್ಟ್ ಆಗಿದ್ದು. ಇವಾಗೂ ಅನುಭವ ನನಗೆ ಆಗ್ತಾ ಇದೆ. ಮನೆಗೆ ಹೋದ್ಮೇಲೆ ಕೂಡ ಅದು ಅನುಭವ ಆಗ್ತಾ ಇದೆ ಅಂತ. ಹಲ್ಲೇಲೂಯ. ನಾನು ಹೇಳಿದ್ರೆ ಆಲ್ರೆಡಿ ದೇವ್ರ ನಿನ್ನ ಕೈಯಲ್ಲಿ ಆ ಕೃಪಾ ವರವನ್ನ, ಆ ರೋಗ ಸೌಖ್ಯ ವರವನ್ನ ಮಗನೇ ನಿನ್ನ ಕೈವಶ ದೇವರು ಮಾಡಿದ್ದಾರೆ. ಹಲ್ಲೇಲೂಯ. ಅವನ ಕೈ ಏನೋ ಒಂಥರ ಭಾರ ಅಂತೆ, ಭಾರವಾಗಿ ಮಾರ್ಪಡ್ತಂತೆ. ನಾನು ಹೇಳಿದೆ, ದೇವ್ರು ನಿನ್ನ ಕೈಲಿ ಆ ರೋಗ ಸೌಖ್ಯದ ಸೇವೆಯ ಜವಾಬ್ದಾರಿಯನ್ನು ಕೊಟ್ಟಿದಾರ. ಹಲ್ಲೇಲೂಯ, ಹಲ್ಲೇಲೂಯ. ಈಗ ಆ ಮಗನ ಸೇವೆಗೆ ರೆಡಿ ಆಗಿದ್ದಾನೆ. ಈಗ ನೆಕ್ಸ್ಟ್ ಸೇವೆ ಸ್ಟಾರ್ಟ್ ಮಾಡ್ತಾನೆ. ಹಲ್ಲೇಲೂಯ. ಇದೊಂದು ಕಾರ್ಯ. ಎರಡನೇ ಕಾರ್ಯ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಹಾಸ್ಟೆಲ್ ಇದೆ. ಆ ಹಾಸ್ಟೆಲ್ ಹತ್ರ ನಮ್ಮ ಮನೆ ಮಾಡಿದಾಗಿಂದ ಹಿಡಿದು ಇದುವರೆಗೂ ಸುಮಾರು 7 ರಿಂದ 8 ಜನ, ಮಿನಿಮಮ್ 7 ರಿಂದ 8 ಜನ ವೃದ್ಧರು ಪಟ್ 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 ಅಂತೇಳಿ 2 ತಿಂಗಳಿಗೊಂದು
ಮರಣಗಳ ಮೇಲೆ ಮರಣಗಳು ನಡೀತಾನೆ ಇದೆ. ಯಾರನ್ನೇ ಕರ್ಕೊಂಡು ಬಂದು ಸೇರಿಸ್ಲಿ 2 ತಿಂಗಳು 3 ತಿಂಗಳು ಕೊಟ್ಟೆ ಅಲ್ಲೆಲ್ಲೂ ಇದೇ ತರ ಆಗ್ತಾ ಇತ್ತು. ಮತ್ತೆ ಯಾರು ಬಂದು ಸೇರಿಸ್ತಾ ಇಲ್ಲ, ಕೈಗೆ ಬಂದಿದ್ದು ಬಾಯಿ ಬರ್ತಾ ಇಲ್ಲ. ಈ ಅವಸ್ಥೆಗಳೆಲ್ಲ ಅಮ್ಮ ಭಯಂಕರವಾಗಿ ಹಾದು ಹೋಗ್ತಾ ಇದ್ದಾಳೆ. ಸುಮಾರು 3 ವಾರದಿಂದ ಫಸ್ಟೇ ನೀವು ನಮ್ಮ ಮನೇಲಿ ಪ್ರಾರ್ಥನೆ ಇಡಬೇಕು, ನೀವೆಲ್ಲ ಚರ್ಚರೆಲ್ಲ ಬಂದು 4 ಜನ ನಮ್ಮ ಹಾಸ್ಟೆಲ್ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರು. ಬಟ್ ಆಗಿಲ್ಲ, 1 ವಾರದ ಮೇಲೆ ಆಗೋಯ್ತು. ಯಾಕಂದ್ರೆ ಅವ್ರ ಕರೆ ಟೈಮ್ಗೆ ನಮಗೆ ಟೈಮ್ ಸಿಕ್ಕಿಲ್ಲ. ಆ ನಂತರವಾಗಿ ಸೋಮವಾರನೂ ಆಗಿಲ್ಲ, ಮಂಗಳವಾರನೂ ಆಗಿಲ್ಲ, ಬುಧವಾರ ಫಿಕ್ಸ್ ಮಾಡಿದ್ವು. ಬುಧವಾರನೇ ಬರ್ತೀವಿ, ಹಾಸ್ಟೆಲ್ಗೆ ಬಂದು ಪ್ರೇಯರ್ ಮಾಡ್ತೀವಿ ಅಂತ. ಹಲ್ಲೆಲೂಯ. ಆಯ್ತು, ಎಲ್ಲ ಆಯ್ತು. ಬುಧವಾರ ಅವ್ರ ಹಾಸ್ಟೆಲ್ಗೆ ಹೋದ್ವಿ. ವೃದ್ಧರು ಸುಮಾರು ಜನ ಕೂತಿದ್ರು. ನಾವೆಲ್ಲ ದೇವ್ರ ಮಕ್ಕಳೆಲ್ಲ ಹೋದ್ವಿ, ಎಲ್ಲ ಪ್ರಾರ್ಥನೆ ಮಾಡಿ ನಂತರವಾಗಿ ದೇವರು ಏನು ವಾಕ್ಯ ಅಲ್ಲಿ ಕೊಟ್ಟರು ಅದೆಲ್ಲ ಹೇಳಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಆ ಹಾಸ್ಟೆಲ್ ಒಳಗಡೆ ಒಂದು ಮರಣದ ಆತ್ಮ, ಒಂದು ವಿಶೇಷವಾಗಿರುವಂತಹ, ಒಂದು ಭಯಂಕರವಾಗಿರುವಂತಹ ಆತ್ಮ, ಅಲ್ಲಿ ಆಳ್ವಿಕೆ ಮಾಡ್ತಾ ಇರುವಂತ ಆತ್ಮ, ದೇವರ ಆತ್ಮ ತಿಳಿಸ್ಕೊಟ್ರು. ಅದನ್ನು ಶಾಸನ ಮಾಡಿ ಓಡಿಸಿ ಅಲ್ಲಿ ಕಟ್ಟಿ ಒಡೆದು ಪ್ರಾರ್ಥನೆ ಮಾಡಿ ಬಂದಿದ ತಕ್ಷಣನೇ ಮಾರನೇ ದಿನನೇ ಜನಗಳ ಕ್ರಮ ಸೇರಿಸಿದಾರ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಾತ್ಮ ಏನ್ ಕೊಡ್ತಾರ ಅದನ್ನ ಹೇಳಿ ಪ್ರಾರ್ಥನೆ ಮಾಡುವಾಗ ಬಿಡುಗಡೆ. ಹಲ್ಲೆಲೂಯ. ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡಿ, ದೇವರ ಇವತ್ತು ರಾತ್ರಿ ಬಿಡುಗಡೆಯ ಕೂಟಕ್ಕೆ ನೀವೇನು ಮಾತಾಡ್ತೀರಿ, ಯಾವ ಆಲೋಚನೆಗಳು ಕೊಡ್ತೀರಿ, ಯಾವ ಸಂದೇಶವನ್ನ, ಯಾವ ದೈವೋಕ್ತಿಯನ್ನು ನಿಮ್ಮ ಮಕ್ಕಳ ಸಮ್ಮುಖಕ್ಕೆ ನಾನು ಕೊಂಡೋಗ್ಬೇಕಂತ ಹೇಳಿ ದೇವರ ಪಾದ ಪೀಠದಲ್ಲಿ ಕಾದು ಕುಳಿತಿರುವಾಗ ದೇವರ ಆತ್ಮನ ಕೊಟ್ಟಂತ ವಾಕ್ಯ ಆಲೋಚನೆಯನ್ನ ಈ ರಾತ್ರಿ ವೇಳೆಯಲ್ಲಿ ನಿಮ್ಮೊಟ್ಟಿಗೆ ಹಂಚುವಾಗ ನೀವು ಯಾವ ರೀತಿ ಸ್ವೀಕಾರ ಮಾಡ್ತೀರೋ, ಒಂದು ವೇಳೆ ನೀನು ನಂಬಿಲ್ಲ ಅಂದ್ರೂ ಕೂಡ ಅವನ ಮಹಿಮೆಯನ್ನು ಪ್ರಖ್ಯಾತಿಗೊಳಿಸುವುದಕ್ಕಾಗಿ ಇವತ್ತು ಸಾಮ್ಥಿಂಗ್, ಇವತ್ತು ಕೆಲವು ಕಾರ್ಯಗಳು ನಿನ್ನ ಬಾಳಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನೀನಿರುವಂತಹ ಪ್ರಾಂತದಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ವಿದ್ಯಾಭ್ಯಾಸದಲ್ಲಿ, ನಿನ್ನ ಹಣಕಾಸಿನ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಎಲ್ಲ ವಿಷಯಗಳ ಮೇಲೆ ದೇವರ ಮಹಿಮೆ ಪ್ರಖ್ಯಾತಿಗೊಳ್ಳುವುದಕ್ಕಾಗಿ ಹೋಗ್ತಾ ಇದೆ. ನಂಬುವವರು ಮಾತ್ರ ನಂಬಿಕೆಯ ಕಾರ್ಯಗಳನ್ನ ತಟ್ಟಿ ಪ್ರಕಟಿಸ್ರಿ. ಹೋ ರಾಬಾ ಶಬ್ದವಾದಿಗಾರಗಸೆ. ದೇವರಾತ್ಮ ಶಕ್ತವಾಗಿ ಮಾತಾಡ್ರಿ, ದೇವರಾತ್ಮ ಶಕ್ತವಾಗಿ ಆಲೋಚನೆಗಳನ್ನು ಕೊಟ್ಟು ನಡೆಸ್ರಿ. ದೇವರಾತ್ಮನ ಕಾರ್ಯ ಫಲವಾಗಿ ಇಲ್ಲಿ ನಡೀಲಿ. ದೇವರ ಮಹಿಮೆ ಪ್ರಖ್ಯಾತಿ ಈ ರಾತ್ರಿ ವೇಳೆಯಲ್ಲಿ ಈ ವರೆಗಳ ವಿಷಯಗಳೊಂದಿಗೆ ನಡೀಲಿ. ರಬಾ ಶಬ್ದವಾದಿಗಾರಗಸೆ, ರಬಾ ರಬಾ ಶಬ್ದವಾದಿಗಾರಗಟ್ಟರೀಕಾಮಾನ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಹಿಮೆ ಇವತ್ತು ನಿನ್ನ ಮೂಲಕವಾಗಿ, ನಿನ್ನ ವಿಷಯಗಳ ಕನೆಕ್ಟ್ ಒಂದಿಗೆ ಅವನ ಮಹಿಮೆಯನ್ನ ನಿನ್ನ ರಿಲೇಷನ್ಗಳ ಮಧ್ಯದಲ್ಲಿ, ನಿನ್ನ ಕುಟುಂಬಗಳ ನಡುವೆ, ನೀನು ವಾಸ ಮಾಡ್ತಾ ಇರುವಂತ ಪಟ್ಟಣದ ನಡುವೆ, ನೀನ್ ಬರ್ತಾ ಇರುವಂತ ತಾಯಿಯ ಸಭೆಯ ಮಧ್ಯದಲ್ಲಿ ಅವನ ಮಹಿಮೆಯನ್ನ ನಿನ್ನ ಬಿಡುಗಡೆಯ ಮೂಲಕವಾಗಿ ಅವನು ಪ್ರಖ್ಯಾತಿಗೊಳ್ಳುವುದಕ್ಕಾಗಿ ಹೋಗ್ತಾ ಇದ್ದಾನ. ಇದೇ ದೇವರು ಮಾತಾಡ್ತಾ ಇರುವಂತ ಮಾತು. ರಾಬಾ ಶಾಬಾದ ಡಾಗಾದಬೋ. ಒಪ್ಪುವವರು ಯಾರಾದ್ರೂ ಇದ್ರೆ ಅವರುಗಳ ಮೇಲೆ ಈ ವಾಕ್ಯ ಬಲವಾಗಿ ಇಳಿಲಿ, ಈ ಮಾತು ಬಲವಾಗಿ ಕೆಲಸ ಮಾಡಲಿ. ಎಸ್ ಎಸ್, ಯಾ ಜೀಸಸ್, holy fire in the name of Jesus. Ta 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 ta. Ra 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 shaba baba da da ga da ba rikamana. Yes. Raba ಶಬ್ದವಾದಿಗಾರಗಸಿ. ದೇವರಾತ್ಮ ಮಾತಾಡ್ತಾ ಇದ್ದಾರೆ. ಕೆಲವೊಬ್ಬರ ಮನೆಯನ್ನು ಸ್ವರ್ಗದ ದೇವರು ಬದಲಾಯಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹೊರಗಡೆ ಅಲ್ಲ,
ಮನೆಯ ಹೊರಗಡೆ ಅಲ್ಲ, ನಿನ್ನ ಮನೆಯ ಒಳಗಡೆ ಬದಲಾವಣೆ. ನಿನ್ನ ಮನೆಯ ಒಳಗಡೆ ಇರುವಂತ ಓಹ್ ಜೀಸಸ್, ಹಾ, ಶಬಾದ ಡಾಗ ದಬು ರಿಖಮಾನ ಪ್ರೌಢ ಪ್ರಮಾಣ. ನಿನ್ನ ಮನೆಯ ಒಳಗಡೆ, ಹೊರಗಡೆ ಅಲ್ಲ, ನಿನ್ನ ಮನೆ ಒಳಗಡೆ ಸ್ವರ್ಗದ ದೇವರು ಮಾತಾಡ್ತಾ ಇದಾರೆ. ದೊಡ್ಡ ಬದಲಾವಣೆ, ದೊಡ್ಡ ಮಾರ್ಪಟ್ಟು, ಅದು ಅವನ ಮಹಿಮೆ ನಿನ್ನ ಮನೆಯ ಒಳಗಡೆಯಿಂದ ದೊಡ್ಡ ಪ್ರಖ್ಯಾತಿಗೊಳ್ಳುವುದಕ್ಕಾಗಿ ಹೋಗ್ತಾ ಇದ್ರೆ ಒಬ್ಬವರ ಮನೆಯ ಒಳಗಡೆ ಈ ವಾಕ್ಯ ಇಳಿಲೆ. ಶಾಬಾದ ಡಗದಬ ರಿಖಮಾನ. ರಭಾ ಶಬ್ದವಾದಿಗಾರಗಸಿ. ನಿನ್ನ ಮನೆ ಒಳಗಡೆ ಇರುವ ಮುಖಭಾವ ಸಂಪೂರ್ಣವಾಗಿ ಈ ಬಿಡುಗಡೆ ಕೂಟದಲ್ಲಿ ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಪ್ರಾರಂಭದಲ್ಲಿ ದೇವರ ಆತ್ಮ ಹೇಳಿದ ಪ್ರಕಾರವಾಗಿ ಜನರು ಹೊರಗಿನ ಭಾಗ ನೋಡ್ತಾರ, ಅದರ ಹೃದಯದ ಭಾಗವನ್ನು ನೋಡುವಂತವನು ಭಗವಂತನಾಗಿರ್ತಾನೆ. ಅಲ್ಲೆಲೂಯ. ಹೊರಗಿನ ತೋರಿಕೆಯಲ್ಲಿ ಸ್ವಲ್ಪ ನೀನ್ ಬಟ್ಟೆ ಒಳ್ಳೆ ರೀತಿಯಲ್ಲಿ ಹಾಕಿ, ಸ್ವಲ್ಪ ದಪ್ಪ ಪರ್ಸ್ ನೀನ್ ಹಿಂದೆಗಡೆ ಜೇಬಲ್ಲಿ ಇಟ್ಕೊಂಡು, ಸ್ವಲ್ಪ ಹಾಗೆ ಹೀಗೆ ಸ್ವಲ್ಪ ಚಂದವಾಗಿರುವಂತಹ ಹ್ಯಾಂಡ್ ಬ್ಯಾಗ್ ನೀನ್ ತೆಗಲು ಹಾಕೊಂಡು ನೀನ್ ನಡ್ಕೊಂಡು ಹೋಗುವಾಗ ಜನಗಳೇನಂತಾರೆ, ಇವ್ರಿಗೇನ್ ಕಡಿಮೆ, ಇವ್ರೇನ್ ಚೆನ್ನಾಗಿದ್ದಾರೆ, ಏನ್ ಸಮಸ್ಯೆ ಇಲ್ಲ, ಆರಾಮಾಗಿದ್ದಾರೆ. ಇದು ಹೊರತೋರುವಿಕೆ. ಈ ಹೊರತೋರುವಿಕೆ ಯಾರು ಬೇಕಾದ್ರೂ ನೋಡ್ಬೋದು. ಆದ್ರೆ ನಿನ್ನ ಒಳತೋರುವಿಕೆ ಇದೆಯಲ್ಲ, ನಿನ್ನ ಮನೆಯ ಒಳಗಿನ ಭಾಗ ಇದೆಯಲ್ಲ, ನಿನ್ನ ಹೃದಯದ ಒಳಗಿನ ಭಾಗ ಇದೆಯಲ್ಲ, ಇದನ್ನ ಯಾರು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಮನೆಯ ಒಳಗಡೆ ಕಣ್ಣಿಟ್ಟಿದ್ದೇನೆ. ನಾನ್ ನಿನ್ನ ಮನೆಯ ಒಳಗಡೆ ದೃಷ್ಟಿಯನ್ನು ಇಟ್ಟಿದ್ದೇನೆ. ನಾನು ನಿನ್ನ ಮನೆಯ ಒಳಗಡೆ ಕಣ್ಣುಗಳನ್ನು ಬಿಟ್ಟು ಅಗ್ನಿ ಜ್ವಾಲೆಯುಳ್ಳ ಕಣ್ಣುಗಳಲ್ಲಿ ನೋಡುವವನಾಗಿದ್ದೇನೆ. ರಬ ಶಬಾದಡಗದಬೋ ರಿಖಮಾನ. ಈ ದೇವರ ನುಡಿ ಇಲ್ಲಿ ಸೇರಿ ಬಂದಿರುವವರ ಮನೆಗಳ ಒಳಗಡೆ, ಅವರ ಮನೆಗಳ ಒಳಗಡೆ ಇರುವಂತಹ ಅಸಹ್ಯ, ಇವರಗಳ ಮನೆ ಒಳಗಡೆ ಇರುವ ಹೋರಾಟ, ಇವರ ಮನೆ ಒಳಗಡೆ ಇರುವ ಕಣ್ಣೀರು, ಇವರ ಮನೆ ಒಳಗಡೆ ಇರುವಂತ ರೋಗ, ಇವರ ಮನೆ ಒಳಗಡೆ ಇರುವಂತ ದರಿದ್ರ, ಇವರ ಮನೆ ಒಳಗಡೆ ಇರುವಂತ ಶಾಪ, ಇವರ ಮನೆ ಒಳಗಡೆ ಇರುವಂತ ಎಲ್ಲ ಪರಿಸ್ಥಿತಿಗಳು ಈಗಲೇ ಹೊರಡುವಲೆ. ಬಿಡುಗಡೆಗಳು ನಡೀತಾ ಇದೆ. ನಿನ್ನ ಮನೆಯ ಒಳಗಡೆ ದೇವರು ಇಳಿದು ಹೋಗಿದ್ದಾನೆ. ಯಾರ ಆ ಕಡೆ ಈ ಕಡೆ ನೋಡಬೇಡ್ರಿ. ದೇವ್ರು ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನೀನ್ ಕರ್ರಗಳನ್ನ ತಟ್ಟಿ ಬಾಯಿಗಳನ್ನ ತೆರೆದು ದೇವರಿಗೆ ಮಹಿಮೆಯನ್ನು ಸಲ್ಲಿಸಿ ನಿನ್ನ ಮನೆ ಒಳಗಡೆ ಈ ರಾತ್ರಿಯ ವೇಳೆಯಲ್ಲಿ ಒದಗ ಬಿಡುಗಡೆ. ನಿನ್ನ ಮನೆ ಒಳಗಡೆ ಈ ಮಾತಿನ ಶಕ್ತಿ ಈಗ ಇಳಿದು ಹೋಗಿದೆ. ರಭಾದ ಡಗದಬೋ ಶಬ್ದವಾದಿಗಾರಗಸಿ. ರಬ ರಬ ಶಬ್ದವಾದಿಗಾರಗಚ್ಚ ರಿಖಮಾನ ಪ್ರೌಢ ಪ್ರಮಾಣ. ನಿನ್ನ ಮನೆ ಒಳಗಡೆ ಇರಬೇಕಾದಂತ ಕಾರ್ಯಗಳು ಇಲ್ಲದೆ ಇಲ್ಲಿವರೆಗೂ ನೀನು ಹೊಂದಿದ ನಷ್ಟ, ನಿನ್ನ ಮನೆ ಒಳಗಡೆ ಐಕ್ಯತೆ ನಷ್ಟ ಆಗಿದೆ. ನಿನ್ನ ಮನೆ ಒಳಗಡೆ ದುಃಖ ತುಂಬಲ್ಪಟ್ಟಿದೆ.
ನಿನ್ನ ಮನೆ ಒಳಗಡೆ ಇರೋ ಕೆಲವು ವಿಷಯಗಳು ಹೊರಗಡೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿನ್ನ ಮನೆ ಒಳಗಡೆ ಇರುವಂತಹ ಕಠಿಣವಾದ ಪರಿಸ್ಥಿತಿ ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರೆ ದೇವರು ಈ ರಾತ್ರಿ ವೇಳೆಯಲ್ಲಿ ಮಾತಾಡ್ತಾ ಇದಾರ. ಇದೋ ನಿನ್ನ ಮನೆಯ ಒಳಗಡೆ ಇರುವಂತ ಆ ವಾತಾವರಣ, ಆ ಮುಖಛಾಯೆ, ಆ ಮನೆ ಒಳಗಡೆ ನೀನು ಅನುಭವಿಸ್ತಾ ಇರುವಂತ ಆ ಒಂದು ಕ್ರಿಯೆ ಟೋಟಲ್ ಆಗಿ ರಾತ್ರಿ ವೇಳೆಯಲ್ಲಿ ಬದಲಾಗಿ, ಚೇಂಜ್ ಆಗಿ, ವ್ಯತ್ಯಾಸಗಳು ಬಂದು ನಿನ್ನ ಮನೆ ಒಳಗಡೆ ದೇವರು ಇರೋದನ್ನ ನೀನು ಕಾಣುವುದಕ್ಕಾಗಿ ಹೋಗ್ತಾ ಇದೀಯ ಅಂತ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆ ಒದಗಿಸ್ತಾ ಇದ್ದಾನ. ರಾಬಾಬಾ ದಾಡಾಗಾದಾಬಾ ರೀಖಮಾನ ಜೀಸಸ್. ಓಬೇದೇದೋಮನ ಮನೆ ಒಳಗಡೆ ಹೊರಟು ಹೋದ ದೇವರ ವಾಕ್ಯ ಈ ರಾತ್ರಿಯ ವೇಳೆಯಲ್ಲಿ ಈ ದೇವರ ವಾಕ್ಯ ನಿನ್ನ ಮನೆ ಒಳಗಡೆ ಇಳಿಲಿ, ಮೂಲೆ ಮೂಲೆಗಳಲ್ಲಿ ಇಳಿಲಿ. ಮನೆಗಳ ಒಳಗಡೆ ಇದು ಕ್ರಿಯೆ ಮಾಡ್ತಾ ಇರುವ ದುರಾತ್ಮವೇ, ಅಂಧಕಾರ ಶಕ್ತಿಯೇ, ಜಗಳಗಳು ತಂದಾಕೋ ದುರಾತ್ಮವೇ, ಸಾಲ ತಂದಾಕೋ ದುರಾತ್ಮವೇ, ಕಣ್ಣೀರು ತಂದಾಕೋ ದುರಾತ್ಮವೇ, ಆಲೆ ಎಸ್ ಬಿಡಿ ಮಕ್ಕಳನ್ನ. ನನ್ನ ದೇವರ ಮಹಿಮೆ ಇವರಗಳ ಮನೆ ಒಳಗಡೆ ಪ್ರಖ್ಯಾತಿಗೊಳ್ಳಲಿ. ಶಾಬಾದಾಡಗಾದಬ ರೀಖಮಾನ ಪ್ರೌಢ ಪ್ರಮಾಣ. ಎಂಟು ತಿಂಗಳಿಂದ ನಿನ್ನ ಮನೆ ಪರಿಸ್ಥಿತಿ ಹದಗೆಟ್ಟೋಗಿದೆ. ನಿನ್ನ ಮನೆಯ ಒಳಗಡೆ ಪರಿಸ್ಥಿತಿಗಳು ಹದಗೆಟ್ಟೋಗಿದೆ. 8 ವರ್ಷಗಳಿಂದ ನಿನ್ನ ಮನೆ ಒಳಗಡೆ ನಿಲ್ಲಿಕ್ಕಾಗದೆ ಇರುವಂತ ಅನುಭವ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಇರುವಂತ ಅನುಭವ, ಸಂತೋಷ ಅನುಭವಿಸ್ಲಿಕ್ಕೆ ಆಗದೆ ಇರುವಂತ ಅನುಭವ, ದುಡ್ಡು ಒಳ್ಳೆ ರೀತಿನಲ್ಲಿ ವ್ಯವಹಾರದಲ್ಲಿ ನಡೆಸಲ್ಪಡಕ್ಕಾಗದೆ ಇರುವಂತ ರೀತಿಯಲ್ಲಿ ನಡೆಸಲ್ಪಡ್ತಾ ಇರುವಂತ ಆ ಒಂದು ಕಾರ್ಯ, ದುಡ್ಡು ನಿನ್ನ ಮನೆಯಲ್ಲಿ ನಿಲ್ಲಕ್ಕಾಗದೆ ಇರುವ ಹಾಗೆ ಕ್ರಿಯೆ ಮಾಡ್ತಾ ಇರುವಂತ ಪರಿಸ್ಥಿತಿ, ಕುಟುಂಬವಾಗಿ ನಿನ್ನ ಮನೆ ಒಳಗಡೆ ಕೂತ್ಕೊಂಡು ಊಟ ಮಾಡಿ ಎಷ್ಟು ತಿಂಗಳು ಹಾಗೆ ಮಾರ್ಪಟ್ಟಿದೆ. ಇದು ದೇವರಾತ್ಮ ಹೇಳ್ತಾ ಇದ್ದಾರ. 8 ತಿಂಗಳಿಂದ ಇಲ್ಲಿವರೆಗೂ ಕಣ್ಣೀರಲ್ಲೂ, ದುಃಖದಲ್ಲೂ, ವೇದನೆಯಲ್ಲೂ ಒಡೆಯಲ್ಪಟ್ಟ ಅವಸ್ಥೆಯಲ್ಲೂ ಇನ್ನು ನನ್ನ ಕೈಯಲ್ಲಿ ಜಯಿಸಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಈ ಕುಟುಂಬ ನಡೆಸಕ್ಕಾಗಲ್ಲ, ಇನ್ನು ಈ ಮನೇಲಿ ಇರಕ್ಕಾಗಲ್ಲ, ಈ ಸಂಸಾರದಲ್ಲಿ ಇರಕ್ಕಾಗಲ್ಲ, ಹೆಂಡತಿಯಾಗಿರ್ಲಿಕ್ಕಾಗಲ್ಲ, ಗಂಡನಾಗಿ ಇರ್ಲಿಕ್ಕಾಗಲ್ಲ, ಮಕ್ಕಳಿಗೆ ತಾಯಿಯಾಗಿರ್ಲಿಕ್ಕಾಗಲ್ಲ, ಇನ್ನು ನನ್ನ ಜೀವಿತ ಮುಗೀತು ಅಂತೇಳಿ ಗೋಳಾಡ್ತಾ ಇರುವಂತ ಸಂತತಿಯೇ, ದೇವರ ಮಗುವೇ, ದೇವರ ಜನರೇ, ದೇವರು ಹೇಳ್ತಾ ಇದಾರೆ ಇವತ್ತು ಆ ಕಟ್ಟು ಒಡೆಯಲ್ಪಡುತ್ತೆ. 8 ತಿಂಗಳಿಂದ ಇಲ್ಲಿವರೆಗೂ ದುರ್ಪರಿಸ್ಥಿತಿಗೆ ಕೊಂಡೋಗಿರುವ, ದುರವಸ್ಥೆ ಕರ್ಕೊಂಡು ಹೋಗಿರುವ ಎಲ್ಲ ಶತ್ರುವಿನ ಆಳ್ವಿಕೆ, ದುರಾತ್ಮಗಳ ಆಳ್ವಿಕೆ ಇವರ ಮನೆಯಿಂದ ಹೊರಗಡೆ ಹೋಗಲಿ. ಸ್ವರ್ಗೀಯ ದೇವರು ತೋರಿಸಿದಾದ್ಮೇಲೆ ಮುಗೀತು. ಇನ್ನ ಅಂತ ಮನೆಗಳಲ್ಲಿ ಆ ಶಕ್ತಿಗಳು, ಆ ಆಳ್ವಿಕೆ, ಆ ಸ್ಪಿರಿಟ್ ಇನ್ನು ಇರುವುದಕ್ಕೆ ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಅಂತ್ಯವಾಗಲಿ. ಹೊಂದ್ಕೋ, ಬಿಡುಗಡೆ ಹೊಂದ್ಕೋ. ದೇವರ ನಾಮದಲ್ಲಿ, ದೇವರ ಕೃಪೆಯಲ್ಲಿ ಈ ರಾತ್ರಿ ವೇಳೆಯಲ್ಲಿ ನಾನು ನಿಮ್ಗೊಂದು ಅವಕಾಶ ಕೊಡ್ತೀನಿ. ನಾನು ನಿಮ್ಗೊಂದು ಚಾನ್ಸ್ ಕೊಡ್ತೀನಿ.
ಒಂದು 5 ನಿಮಿಷ ಚಾನ್ಸ್ ಕೊಡ್ತೀನಿ. ಇಲ್ಲ 5 ಜಾಸ್ತಿ ಆಗುತ್ತದೆ, 3 ರಿಂದ 2 ನಿಮಿಷ ನಾನು ನಿಮ್ಗೆ ಚಾನ್ಸ್ ಕೊಡ್ತೀನಿ. ನಿನ್ನ ಮನೆ ಒಳಗಡೆ ಏನೆಲ್ಲ ಬರಬೇಕೋ, ನಿನ್ನ ಮನೆ ಒಳಗಡೆ ಏನೆಲ್ಲ ಅದ್ಭುತ ನಡಿಬೇಕೋ, ಈ 2 ರಿಂದ 3 ನಿಮಿಷದಲ್ಲಿ ಪಟ್ 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 ಅಂತ ನೆನೆಸ್ಕೊಳ್ರಿ. ನಿನ್ನ ಮನೆಯಲ್ಲಿ ಏನೆಲ್ಲ ಅದ್ಭುತ ನಡಿಬೇಕಂತ ಈಗ ನೀನು 3 ನಿಮಿಷದೊಳಗಡೆ ನೆನೆಸ್ಕೊಳ್ತೀಯೋ, ನೀನ್ ಏನೆಲ್ಲ ನಿನ್ನ ಮನೆ ಒಳಗಡೆ ಆಗ್ಬೇಕು, ಬದಲಾವಣೆ ಬರಬೇಕು, ವ್ಯತ್ಯಾಸ ಬರಬೇಕು, ಅದ್ಭುತ ನಡಿಬೇಕು ಅಂತೇಳಿ ಈಗ ನೀವು ನೆನೆಸ್ತಿರೋ ಆ ವಿಷಯಗಳ ಮೇಲೆ ಅವನ ಮಹಿಮೆ ಇಳಿಯುತ್ತೆ. ನಿಮ್ಮ ವಿಷಯದ ಮೂಲಕವಾಗಿ ಅವನ ಮಹಿಮೆ ಪ್ರಕಟವಾಗಿ, ಅವನ ಮಹಿಮೆ ನಿನ್ನ ವಿಷಯದೊಂದಿಗೆ ನಿನ್ನ ಕುಟುಂಬದಲ್ಲಿ ನಿನ್ನ ಮನೆ ಒಳಗಡೆಯಿಂದ ಅವನ ಮಹಿಮೆ ಪ್ರಖ್ಯಾತಿಗೊಳ್ಳುವುದಕ್ಕಾಗಿ ಹೋಗ್ತಾ ಇದೆ. ನೆನೆಸ್ಕೊಳ್ರಿ. ನಿನ್ನ ಮನೆ ಒಳಗಡೆ ಏನೆಲ್ಲ ನಡಿಬೇಕು, ಏನೆಲ್ಲ ಅದ್ಭುತ ಆಗ್ಬೇಕು, ಏನೆಲ್ಲ ಅತಿಶಯ ಆಗ್ಬೇಕು, ಏನೆಲ್ಲ ಬಿಡುಗಡೆಗಳು ನಡಿಬೇಕು. ಹೌದು ಸ್ವಾಮಿ, ನಾನು ನೆನೆಸೋ ವಿಷಯಗಳ ಮೇಲೆ ಬಿಡುಗಡೆ ಆಗ್ಬೇಕಂತ ಹೇಳಿ ಬಯಸುವಂತವ್ರು ಯಾರಾದ್ರೂ ಇದ್ರೆ ಪಟ್ 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 ಅಂತಲ್ಲಿ ಮೊಣಕಾಲು ಹಾಕ್ರಿ. ಅವ್ರಗಳಿಗಾಗಿ ನಾನು ಪ್ರಾರ್ಥಿಸ್ತೀನಿ. ಈಗ ನಿಮ್ಮ ಮೇಲೆ ದೇವರ ಕಾರ್ಯ ಇಳಿದು ಬರ್ತದೆ. ರಬ ಶಬ್ದವಾದಿಗಾಡಗಸಿ. ಆ ಕಡೆ ಈ ಕಡೆ ಯಾರು ಪಿಕ್ಚರ್ ನೋಡ್ಬೇಡ್ರಿ, ಆ ಕಡೆ ಈ ಕಡೆ ಯಾರು ವೇದಿಕೆ ನೋಡಬೇಡ್ರಿ, ಆ ಕಡೆ ಈ ಕಡೆ ಯಾರು ಮಾತಾಡಬೇಡ್ರಿ. ನೀವು ದೇವರು ಇಬ್ರೇ. ಮೂರನೇದಾಗಿ ನಿನ್ನ ವಿಷಯಗಳು ಏನೆಲ್ಲ ನೆನೆಸ್ಕೊಳ್ತಾ ಇದೆಯೋ, ಈಗ ನಾನು ನಿನ್ನ ತಲೆ ಮೇಲೆ ಕೈ ಇಡುವಾಗ ಅದು ಮುಂದಿನ ದಿನಗಳಲ್ಲಿ ನಿನ್ನ ಮನೆ ಒಳಗಡೆ ಅದು ನೆರವೇರುವುದನ್ನ, ನೀನು ಹೊಂದಿಕೊಳ್ಳೋದನ್ನ ನೀನು ನೋಡ್ತೀಯ, ನೀನು ಕಾಣ್ತೀಯ. ನಿನ್ನ ಮನೆ ಖಾಲಿ ಆಗಲ್ಲ. ನಿನ್ನ ಮನೆಗೆ ಏನೆಲ್ಲ ಅದ್ಭುತಗಳು ನಡಿಬೇಕು, ನಿನ್ನ ಮನೆ ಒಳಗಡೆ ಏನೆಲ್ಲ ಬರ್ಬೇಕಂತ ಹೇಳಿ ನೀನ್ ಆಲೋಚನೆ ಮಾಡ್ತಾ ಇದೆಯೋ, ನೆನೆಸ್ಕೊಳ್ತಾ ಇದೆಯೋ, ತಗೋ. ಓ ತಗೋ.
Amen.